ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದೇನಪ್ಪ ಅಂದರೆ ಫ್ರೀ ಕಾಪಿರೈಟ್ ಇಮೇಜಸ್ ಸಿಗೋವಂಥ ಒಂದು ಆ್ಯಪ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂದರೆ ಈ ಒಂದು ಆ್ಯಪಲ್ಲಿ ಎಲ್ಲ ರೀತಿಯ ಇಮೇಜಸ್ ಸಿಗ್ತವೆ. ನಿಮಗೆ ಎಂಥ ಇಮೇಜಸ್ ಬೇಕೋ ಅಂಥ ಇಮೇಜಸ್ಸು. ಸೊ ಪ್ರತಿಯೊಬ್ಬ ಯೂಟ್ಯೂಬರ್ ಸಮೇತ ಯೂಸ್ ಮಾಡಬೇಕಂಥ ಆ್ಯಪ್ ಇದು. ಇದರಲ್ಲಿ HD ಕ್ವಾಲಿಟಿ ಇಮೇಜಸ್ ಸಿಗುತ್ತೆ. ನಾನು ಮುಂಚೆನೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ, ಫ್ರೀ ಕಾಪಿರೈಟ್ ಇಮೇಜಸ್ ವಿಡಿಯೋ ಸಿಗುವಂಥ 10 ವೆಬ್ಸೈಟ್ಗಳು ಅಂತ ಹೇಳಿ. ಬೇಕಿದ್ರೆ ಆ ಒಂದು ವಿಡಿಯೋದ ಲಿಂಕ್ನ ಸಮೇತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಕೊಳ್ಳಿ. ಇದು ಅದಕ್ಕಿನ್ನೂ ತುಂಬ ಬೆಟರ್ ಆಗಿದೆ. ಅದೇನೆಂದರೆ ಆ ವೆಬ್ಸೈಟ್ಸಲ್ಲಿ ಸುಮಾರು ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿಬಿಟ್ಟು ಸ್ವಲ್ಪ ಲೆಂತಿ ಪ್ರೊಸೆಸ್ ಇತ್ತು. ಈ ಒಂದು ಆ್ಯಪಲ್ಲಿ ತುಂಬ ಸಿಂಪ್ಲಿಫೈ, ತುಂಬ ಈಸಿ ಪ್ರೊಸೆಸ್ ಇದೆ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟ್ ನೋಡ್ರಿ. ಹಾಗಂದರೆ ಅರ್ಥ ಆಗುತ್ತೆ ಈ ಒಂದು ಆ್ಯಪ್ ಹೆಸರು ಏನು ಮತ್ತು ಈ ಒಂದು ಆ್ಯಪ್ನ ಹೇಗೆ ಡೌನ್ಲೋಡ್ ಮಾಡಿಕೊಂಡು ಎಲ್ಲಿಂದ ಯೂಸ್ ಮಾಡೋದು ಅಂತ ಹೇಳಿ. ಸೊ ಆ್ಯಸ್ ಯೂಶುವಲ್ ಇವಾಗ ಡೈರೆಕ್ಟಾಗಿ ನಾನು ಈ ಒಂದು ಮೊಬೈಲಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಕ್ರೀನ್ ರೆಕಾರ್ಡರ್ ಹಾಕಿ. ಸೊ ಫ್ರೆಂಡ್ಸ್, ಇವಾಗ ನೋಡಿ ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿದ್ದೀನಿ. ನಿಮ್ಮ ಮೊಬೈಲಲ್ಲಿ ನೀವು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ರಿ. ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ಇಮೇಜ್ ಸರ್ಚ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಇಲ್ಲಿ ನೋಡಿ, ಇಮೇಜ್ ಸರ್ಚ್ ಮೆನ್ ಅಂತ ಏನಿದೆ, ಈ ಒಂದು ಲೋಗೋ, ಬೂತ್ಕಂಡಿ ಲೋಗೋ, ಇದು ಆ್ಯಪ್ನ ಲೋಗೋ. ಓಪನ್ ಅಂತೇಳಿ ಕ್ಲಿಕ್ ಮಾಡಿ. ಯಾರ ಹತ್ರ ಈ ಆ್ಯಪ್ ಇಲ್ವೋ ಫಸ್ಟ್ ಡೌನ್ಲೋಡ್ ಅಂತ ಬರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಓಪನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿಯ ಒಂದು ಕಂಟೆಂಟ್ನ ನೀವು ಹುಡುಕ್ಬೋದು. ಕುಕಿಂಗ್ ಚಾನಲ್ ಅಥವಾ ಎಜುಕೇಷನ್ ಚಾನಲ್, ಟ್ರಾವೆಲಿಂಗ್ ಚಾನಲ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಯಾವುದೇ ರೀತಿಯ ಇಲ್ಲಿ ಎಲ್ಲ ಒಂದು ಇಮೇಜಸ್ಸು ಸಿಗ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನೀವು ಕನ್ನಡದಲ್ಲಿ ಬೇಕಾದರೂ ಟೈಪ್ ಮಾಡಿ ಸರ್ಚ್ ಮಾಡ್ಬೋದು, ಇಂಗ್ಲೀಷಲ್ಲಿ ಬೇಕಾದರೂ ಟೈಪ್ ಮಾಡಿ ಸರ್ಚ್ ಮಾಡ್ಬೋದು. ಫಸ್ಟ್ ನಾನು ಇಡ್ಲಿ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡ್ತೀನಿ ನೋಡ್ರಿ, ಇಡ್ಲಿ ಚಟ್ನಿ ಅಂತ ಹೇಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋಂಥ ಇಮೇಜಸ್ ಎಲ್ಲ ಬರ್ತಿದ್ದಾವೆ. ಇಲ್ಲಿ ನೋಡಿ, ಫಸ್ಟ್ ಥಿಂಕ್ ಈ ಥರ ಒಂದು ಇಲ್ಲಿ ಕೆಳಗಡೆ ಏನಿದೆ, ಈ ಥರ ಒಂದು ಕಾಪಿರೈಟ್ ಬರುತ್ತೆ. ಈ ಥರ ಒಂದು ವಾಟರ್ ಮಾರ್ಕ್ ಇದ್ದರೆ ಈ ಥರ ಒಂದು ಇಮೇಜಸ್ನ ಡೌನ್ಲೋಡ್ ಮಾಡ್ಕೋಬೇಡಿ. ಸೊ ಬೇರೆ ಇಮೇಜಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಒಳ್ಳೆ ಕ್ವಾಲಿಟಿ ಇರುವಂಥ ಇಮೇಜಸ್ಸು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದ್ದಾವೆ. ಇಡ್ಲಿ ಚಟ್ನಿ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡೋದಕ್ಕೆ ಕನ್ನಡದಲ್ಲೇ ಸೊ ಬಂದುಬಿಡ್ತು. ಇವಾಗ ಬೇಕಿದ್ದರೆ ನೀವು ಇಂಗ್ಲೀಷಲ್ಲಿ ಬೇಕಾದ್ರೆ ಟೈಪ್ ಮಾಡಿ, ಸೇಮ್ ಟೈಪ್ ಮಾಡಿ. ಇವಾಗ ಸೇಮ್ ಟೈಪ್ ಮಾಡಿ ಇಡ್ಲಿ ಅಂತ ಹೇಳಿ. ಸೊ ಇಡ್ಲಿ ಅಂತ ಟೈಪ್ ಮಾಡಿದರೆ ಇಲ್ಲಿ ನೋಡಿ ಈ ಥರ ಒಂದು ಇಮೇಜಸ್ಗಳು ಬರ್ತವೆ. ಸೊ ಓಕೆ ಫೈನ್. ಇವಾಗ ನಮ್ಮದು ಟ್ರಾವೆಲ್ ಚಾನಲ್ಲು. ಸೊ ನಮಗೆ ಯಾವ ಥರ ಸರ್ಚ್ ಮಾಡ್ಬೇಕಂದ್ರೆ, ಇವಾಗ ಫೇವ್ರೆಟ್ ಪ್ಲೇಸ್ಗಳು ಬೇಕಾದ್ರೆ ಸರ್ಚ್ ಮಾಡಿರಿ. ಸೊ ಮೈಸೂರು ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಸೊ ಮೈಸೂರು ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನೋಡಿರಿ, ಇಲ್ಲಿ ಅರಮನೆ ಎಲ್ಲ ಬರ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಇಮೇಜಸ್ಗಳೆಲ್ಲ. ಸೊ ನೀವು ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಥಂಬ್ನೇಲ್ಗೆ ಅಥವಾ ನಿಮ್ಮ ಒಂದು ವೀಡಿಯೋಗೆ ಯೂಸ್ ಮಾಡ್ಕೋಬೋದು. ಸೊ ಓಕೆ ಫೈನ್ ಅಪ್ಪ. ನಮ್ಮದು IT ಚಾನಲ್ ಅಂದರೆ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಚಾನಲ್ಲು. ಸೊ ನಮಗೆ ಏನಾದರೂ ಇದೆಯಾ ಅಥವಾ ಯಾವ ಥರ ಒಂದು ತೋರಿಸು ಅಂದರೆ ಒಂದೆರಡು ಇಮೇಜಸ್ಸು. ಇವಾಗ ನೋಡಿ, ಅನ್ನಭಾಗ್ಯ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ ತೋರಿಸ್ತೀನಿ, ಅನ್ನಭಾಗ್ಯ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಅನ್ನಭಾಗ್ಯ ಕುರಿತಂಥ ಇಮೇಜಸ್ಗಳು ಎಲ್ಲ HD ಕ್ವಾಲಿಟಿಯಲ್ಲಿ ಬರ್ತಾ ಹೋಗ್ತಿದೆ. ಮತ್ತು ನಿಮ್ಮದೇನಾದರೂ ಎಜುಕೇಷನಲ್ ಚಾನಲ್ ಆಗಿದ್ದರೆ ಇಲ್ಲಿ ನೋಡಿ, ನೀವು ಏನಾದರೂ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದರೆ ಸೊ ಇಂಗ್ಲೀಷ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ಆ ಥರ ಒಂದು ಇಮೇಜಸ್ಗಳು ಬರ್ತವೆ ನೋಡಿ. ಸೊ ತುಂಬ ಈಸಿ ಇದೆ ಆ್ಯಪು, ತುಂಬ ಈಸಿ ಇದೆ. ಈ ಆ್ಯಪಲ್ಲಿ ಎಲ್ಲ ರೀತಿಯ ಒಂದು ಇಮೇಜಸ್ ಇದೆ. ಸೊ ಪ್ರತಿಯೊಂದು ಚಾನಲ್ಗೆ ಬೇಕಾಗಿರೋಂಥ ಇಮೇಜಸ್ಗಳು ನಿಮ್ಮ ಟೈಟಲ್ನ ಇಲ್ಲಿ ಹಾಕ್ಬಿಟ್ಟು ಆರಾಮಾಗಿ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮನ್ನು ಇಂಗ್ಲೀಷ್ ಟೀಚ್ ಮಾಡ್ತಿದ್ದಾರೆ ಅಥವಾ ವ್ಲಾಗ್ ಮಾಡ್ತಿದ್ದಾರೆ, ಅನ್ನಭಾಗ್ಯದ ಬಗ್ಗೆ ನೀವು ಇದು ಮಾಡ್ತಿದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ, ಗೃಹಲಕ್ಷ್ಮಿ ಬಗ್ಗೆ ಮಾಡ್ತಿದ್ದಾರೆ. ಸೊ ಎನಿಥಿಂಗ್, ಯಾವುದೇ ಒಂದು ರೀತಿಯ ಇಮೇಜಸ್ಸು ಇಲ್ಲಿ ಈಸಿಯಾಗಿ ಸಿಗುತ್ತೆ. ಇವಾಗ ಕೆಲವೊಂದು ಸಲ ಏನಾದರೂ ಮೋಟಿವೇಶನ್ ಏನಾರ ಮಾಡ್ತಿದ್ದಾರೆ ನೋಡಿ, ಮೋಟಿವೇಶನ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಸೊ ಮೋಟಿವೇಶನಲ್ಗೆ ಬೇಕಾಗಿರೋಂಥ ಇಮೇಜಸ್ಗಳು ಇಲ್ಲಿ ಸಿಗ್ತಾ ಹೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಆ್ಯಪು ಎಷ್ಟು ಈಸಿ ಇದೆ, ತುಂಬ ಈಸಿ ಇದೆ ಈ ಆ್ಯಪ್ ಕೂಡ. ಸೊ ಈಸಿಯಾಗಿ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಬೇಕಾಗಿರೋಂಥ ಥಂಬ್ನೇಲ್ ಆಗಿರ್ಬೋದು, ಬೇಕಾಗಿರೋಂಥ ಫೋಟೋಸ್ಗಳಾಗಿರ್ಬೋದು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆರಾಮಾಗಿ. ಸೊ ಯಾವುದೇ ರೀತಿಯ ತೊಂದರೆ ಇಲ್ಲ. ನೀವು ಇನ್ ಕೇಸ್ ಏನಾದರೂ ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ಎಲ್ಲಿ ಸಿಗುತ್ತೆ ಅನ್ನೋದ್ರೆ ಇಲ್ಲಿ ನೋಡಿ, ಆ ಒಂದು ಆ್ಯಪಲ್ಲಿ ಇಲ್ಲಿ ಡೌನ್ಲೋಡ್ಸ್ ಅಂತ ಹೇಳಿ ಆಪ್ಷನ್ ಕೂಡ ಇದೆ ನೋಡಿ, ಡೌನ್ಲೋಡ್ ಇಮೇಜಸ್ ಅಂತ ಆಪ್ಷನ್ ಇದೆಯಲ್ಲ. ಸೊ ಇಲ್ಲಿ ನಿಮಗೆ ಬೇಕಾಗಿರೋಂಥ ಇಮೇಜಸ್ ನೀವೇನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಆ ಒಂದು ಇಮೇಜಸ್ಸು ಅಲ್ಲಿ ಸೇವ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.